ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ಸಂಡೇ ಅದ. ಸಂಡೇ ಸ್ಪೆಷಲ್ ಏನು ಅಂತಂತೀರಿ ನೋಡ್ರಿ. ಇವತ್ತ ನಮ್ಮ ಬಿಜಾಪುರಕ್ಕೆ ಉತ್ತರಾದಿಮಠ ಸ್ವಾಮಿಗಳು ಬಂದಾರ. ಅಂದ್ರೆ ಸಂಡೇ ನಾವು ಹೆಚ್ಚಾಗಿ ನಮ್ಮಲ್ಲಿ ಕನ್ಸಿಡರ್ ಆಗೋದು ಸಂಡೇ. ಯಾಕಂದ್ರೆ ಉಳಿದ ದಿವಸನ್ಯಾಗ ಏನೋ ಫಂಕ್ಷನ್ ಇದ್ರು ಅಟೆಂಡ್ ಆಗಬೇಕು ಅಂತಂದ್ರೆ ಭಾಳ ರೇರ್ ರೀ. ಕೆಲಸ ಒಂದಾಗ ಒಂದು ಇದ್ದೇ ಇರ್ತಾವೆ, ನಿಮಗೆಲ್ಲ ಗೊತ್ತೇ ಅದ ನಮ್ಮದು ಡೈಲಿ ರೂಟೀನ್. ಆದರೆ ಸಂಡೇ ದಿವಸ ಏನಾದರೂ ಇಂಥ ಅವಕಾಶಗಳು ಸಿಕ್ಕು ಅಂದ್ರೆ ನಾವು ತಪ್ಪಿಸ್ಕೊಳಂಗಿಲ್ಲ, ಆಲ್ಮೋಸ್ಟ್ ಹೋಗ್ಲಿಕ್ಕೆ ವಿಚಾರ ಮಾಡ್ತೀವಿ. ಹಂಗೆ ಇವತ್ತು ಉತ್ತರಾದಿಮಠ ಸ್ವಾಮಿಗಳು ಬಂದಾರ. ಬೆಳಗ್ಗಿನ 7 ಗಂಟೆಗೆ ಹೋಗಿ ಮುದ್ರಾ ಹಾಕ್ಸ್ಕೊಂಡು ಬರೋದಾಯಿತು. ಮತ್ತು ಮನೆ ಒಳಗೆ ಒಂದಿಷ್ಟು ಟಿಫನ್ ಆಯಿತು. ಇವತ್ತೇನು ವಿಶೇಷ ಅಂತ ತಿಳ್ಕೊಂಡ್ರಿ. ಸಂಡೇ ಸ್ಪೆಷಲ್ ಅದೇ ನಮ್ಮದು. ಊಟಕ್ಕೂ ಅಲ್ಲೇ ಹೊಂಟೀವಿ, ಮನೆಯೊಳಗೇನು ಅಡುಗೆ ಮಾಡಂಗಿಲ್ಲ. ಬಟ್ ನಿಮಗೆ ಒಂದು ವಿಡಿಯೋ ಬೇಕಲ್ರಿ, ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ. ಆದರೆ ನಿಮಗೆ ವರ್ಕ್ ಕೊಡ್ಲಿಕ್ಕತ್ತೀನಿ ಮನೆಯೊಳಗೆ ಇದ್ದವ್ರಿಗೆ. ಅಂದರೆ ಕೆಲವೊಬ್ಬರು ನಮ್ಮ ಹುಡುಗರ ಜೊತೆನೇ ನಮ್ಮ ಹುಡುಗರಿಗೆ ಚಪಾತಿ ಪರ್ಫೆಕ್ಟಾಗಿ ಮಾಡ್ತಾರೆ, ಭಕ್ರಿ ಮಾಡಲಿಕ್ಕೆ ಬರೋದಿಲ್ಲ ಅಂದ್ರೇನು. ಈಗಿನ ಹುಡುಗರು ಎಲ್ಲರೂ ಭಾಳ ಶಾಣೆ ಮಕ್ಕಳ ರೀ ಈಗಿನವರು. ಇದು ಬರೋದಿಲ್ಲ ಅನ್ನೋ ಹಂಗೆ ಇರಂಗಿಲ್ಲ. ಆ್ಯಕ್ಚುಲಿ ಆ ವರ್ಡ ಯೂಸ್ ಮಾಡಬಾರ್ದು. ಕಲಿಸಿದ್ರೆ ಕಲಿತೇ ಕಲಿತಾರೆ ಹಂಗೆ. ಮತ್ತು ಭಾಳ ಟ್ರಿಕ್ಕಿ ಇರ್ತಾವೆ, ಎಲ್ಲ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಕಲಿತಿರ್ತಾರೆ. ಹಂಗೆ ಇವತ್ತು ನನ್ನ ಮಕ್ಕಳಿಗೆ ನಿನ್ನೆನೇ ಇದೆ ಆ್ಯಕ್ಚುಲಿ. ಮುಟ್ಟಿಗೆ ಆದ ತಕ್ಷಣವೇ ಒಂದೆರಡೆರಡು ಟ್ರೈ ಮಾಡಿರಿ. ಒಂದು ವಾರದ ತನಕ ಮಾಡಿದ್ರೆ ಭಕ್ರಿ ಮಾಡಿದಾಗ ಒಮ್ಮೆ ಒಂದು ಎರಡೆರಡು ಉಳಿಸಿ ಕೊಟ್ಟರೆ ನೀವು ಕಲಿಬಹುದು ಅಂತ ತಿಳ್ಕೊಂಡು ನಿನ್ನೆ ಸ್ಟಾರ್ಟ್ ಮಾಡಿದ್ದಾಗ್ಯದ. ಈಗ ಮೊದಲು ರಂಗೋಲಿ ಹಾಕೋತ ಮುಂಜಾನೆ ಮಾತನ್ನು ಹೇಳಿ ಭಕ್ರಿ ನಮ್ಮ ಮನೆ ಒಳಗೆ ಭಕ್ರಿ ಗುದ್ದಾಟ ಅಂತ ಹೇಳೋಣ. ಹೆಂಗಿತ್ತು ನೋಡಕ್ಕಿಂತ್ರಿ. ಈಗ ಮುಂಜಾನೆ ಮಾತನ್ನು ಹೇಳೋಣ್ರಿ. ನಾವು ಯಾರನ್ನು ಭೇಟಿ ಮಾಡುತ್ತೇವೆ ಎಂಬುದನ್ನು ಕಾಲ ನಿರ್ಧರಿಸುತ್ತದೆ. ಯಾರನ್ನು ಒಪ್ಪಿಕೊಳ್ಳಬೇಕು ಎಂದು ಹೃದಯ ನಿರ್ಧರಿಸುತ್ತದೆ. ಯಾರು ನಮ್ಮೊಂದಿಗೆ ಉಳಿಯುತ್ತಾರೆ ಎಂಬುದನ್ನು ನಡತೆ ನಿರ್ಧರಿಸುತ್ತದೆ. ಜೀವನದಲ್ಲಿ ನೆಮ್ಮದಿಯಾಗಿ ಇರಬೇಕೆಂದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತಾಡಿದರೂ ತಲೆ ಕೆಡಿಸ್ಕೊಳ್ಬಾರ್ದು. ಸಮಯ ಬಂದಾಗ ನಮ್ಮನ್ನು ಅರ್ಥ ಮಾಡಿಕೊಂಡು ನಮಗೆ ವಾಸ್ತವ ಪರಿಸ್ಥಿತಿಯನ್ನು ವಿವರಿಸಿದ ಜನರನ್ನು ನಾವು ಯಾವಾಗಲೂ ಗೌರವಿಸಬೇಕು. ಬದಲಾವಣೆ ಮನುಷ್ಯನ ಸಹಜ ಗುಣ. ಆದರೆ ನಮಗೆ ಒಳ್ಳೆಯದನ್ನು ಮಾಡಿದವರಿಗೆ ನೀವ್ಯಾರು ಎಂದು ಕೇಳುವಷ್ಟು ಬದಲಾಗುವುದು ಎಷ್ಟರ ಮಟ್ಟಿಗೆ ಸರಿ? ಹೌದಿಲ್ರಿ? ಅದಕ್ಕೆ ಅವೆಲ್ಲವೂ ನಮಗೆ ಯಾರೂ ಹೇಳಬೇಕಾಗಿಲ್ಲ. ಎಷ್ಟು ಅರ್ಥ ಅದ. ಕಷ್ಟದ ಕಾಲದಲ್ಲಿ ನಮಗೆ ಸಹಾಯ ಮಾಡಿದವ್ರನ್ನ, ಸಹಾಯ ಅಂದ್ರೆ ದುಡ್ಡು ಎಲ್ಲ ಕೊಟ್ಟು ಸಹಾಯ ಮಾಡಿದವ್ರಿಗೆ ಸಹಾಯ ಅಂತಲ್ಲ. ಒಂದು ಮನಸ್ಸಿಗೆ ಒಂದು ಏನೋ ಬಹಳ ಮನಸ್ಸಿಗೆ ನೋವಾದಾಗ ಒಂದು ಒಳ್ಳೆ ಮಾತನ್ನು ಹೇಳಿ ಮನಸ್ಸಿಗೆ ಸಮಾಧಾನವನ್ನು ಮಾಡ್ತಾರಲ್ಲ, ಅದನ್ನೂ ಕೂಡ ಎಂದಿಗೂ ಮರಿಬಾರ್ದು. ಎಷ್ಟು ಚಂದ ಇತ್ತಲ್ರಿ ಥಾಟ್, ಬಹಳ ಅರ್ಥಪೂರ್ಣವಾಗಿತ್ತು ನೋಡ್ರಿ. ಇವತ್ತಿನ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ, ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಮತ್ತು ದಿನನಿತ್ಯ ತೆಗಿಬೇಕಲ್ರಿ. ಅದೇ ರಂಗೋಲಿ ಆದ್ರೆ ನಿಮಗೂ ಮನಸ್ಸು ಬರಂಗಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಸ್ವಲ್ಪ ಆದರೂ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ತಿಳ್ಕೊಂಡು ರಂಗೋಲಿ ಒಳಗೆ ಸ್ವಲ್ಪ ಡಿಫ್ರೆಂಟಾಗಿ ತೆಗ್ದೀನಿ. ನಿಮಗೆಲ್ಲ ಇವತ್ತಿನ ರಂಗೋಲಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇವತ್ತು ನಮ್ಮ ಮನೆಯೊಳಗೆ ಭಕ್ರಿ ವಿಡಿಯೋ. ಯಾರಾದರೂ ಭಕ್ರಿ ಬರಲಾರ್ದವ್ರು ಇದ್ರಿ ಅಂತಂದ್ರೆ ಟ್ರೈ ಮಾಡಬಹುದು. ಅದು ಕಮೆಂಟ್ ಬಹಳ ಸರಿ ಬಂದದ. ಅದು ಬಿಟ್ಟು ಈಗಂತೂ ನನ್ನ ಮಕ್ಕಳು ಹೆಂಗೆ ಮಾಡ್ಯಾರ ಅನ್ನೋದನ್ನು ನಾನು ನಿಮ್ಗೆ ಹಾಕೀನಿ, ಅಪ್ಲೋಡ್ ಮಾಡೀನಿ ವಿಡಿಯೋ. ಅದು ಆದ ಕೂಡಲೇ ನಾನು ಕೂಡ ಒಂದಿಷ್ಟು ಹೇಳ್ತೀನಿ. ಅದೊಂದು ಸಪ್ರೇಟಾಗಿ ವಿಡಿಯೋ ಮಾಡಿರಿ. ಯಾವಾಗಲೂ ಒಂದು ಕಮೆಂಟ್ ಇದ್ದೇ ಇರ್ತದೆ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ರೀ. ನೋಡ್ರಿ, ಉಲ್ಟಾಕ್ ಬರ್ತೀವಿ. ಹಿಂಗೆ ಹೋಗಿ ಆ ಕಡೆ ಬಾ, ಹಿಂಗೆ ಈಗ ಹಿಂಗೆ ದಂಡಿ ಬಡಿಬೇಕು, ಬರೇ ದಂಡಿ. ಪ್ಲಾಸ್ಟಿಕ್ ತಿರುಗಿಸ್ಬೇಕೇನ? ಹಾಂ, ಮಾಡೋದು ನೋಡೇ ಕಲಿಬೇಕು ನಾವೇ. ಎಲ್ಲ ವಿದ್ಯೆಗಳು ಹೆಣ್ಮಕ್ಳು ಮಾಡೋದು ನೋಡೇ ಕಲಿಯೋದು ಜಾಸ್ತಿ. ಇದು ಆ್ಯಕ್ಚುಲಿ ಕಲಿಸೋದಿರಂಗೇ ಇಲ್ಲ. ಆಮೇಲೆ ಫೋರ್ಸ್ಫುಲಿ ಮಾಡಬಾರ್ದು, ತಾನೇ ತಿರುಗ್ತಿರ್ತದೆ. ಈಗ ಕಂಫರ್ಟ್ ಇರ್ತದೆ ಇದು. ಹಿಂಗೆ ಈಗ ಜೋರು ಪ್ರೆಷರ್ ಬೇಕಾಗಿಲ್ಲ, ಫೋರ್ಸ್ ಹಾಕೋ. ಈಗ ಹಿಂಗೆ ಇದಾಗಿರ್ತದೆ ನೋಡು.
ಬೇರೆ ಹಿಟ್ಟರೆ ಹೆಚ್ಕೋಬೇಕು, ಇಲ್ಲಾಂದ್ರೆ ಇದೇ ಕುಡ್ಕೋತದ. ಅದನ್ನೊಂಚೂರು ಕೇರ್ಫುಲ್ಲಾಗಿ ಅಲ್ಲಿ ಬಂದಾಗ ಜೋರು ಹೊಡಿಬಾರ್ದು. ಗಂಜಿ ಯಾಕೆ ಹೊಡಿವಲ್ಲಾಗಿ ನೀನು? ನಡುವೆ ಯಾಕೆ ಹೊಡಿದು? ನಡುವು ಹೊಡೆದ್ರೆ ತುದಿ ಸೀಳ್ತಾವೆ. ದಂಡಿ. ವೆರಿ ಗುಡ್. ಹಾಕ್ಮೇಲೆ ಮ್ಯಾಲೆ ಹಾಕಬೇಕಾದ್ರೆ ಇಂಥ ತೊಗೊಂಡು ಹಾಕಬಾರ್ದು. ಇದಿರ್ತದಲ್ಲ, ಇಲ್ಲಿ ತೊಗೋಬೇಕು. ತೊಗೊಂಡು ಇನ್ನೊಂದ್ಸರಿ ಬಿಡ್ತೀನಿ. ಸಾಕು ಈಗ ಇದು ಸಾಕು. ಇನ್ನೊಂದು ಮತ್ತೆ ಇದಕ್ಕಿಂತ ತಗೋ. ಹಾಕು. ರಾಂಗ್ ಹಾಕಿದ್ದು ರಾಂಗ್. ಉಲ್ಟಾ ಹಾಕ್ಬೇಕೇನ? ಉಲ್ಟಾ ಅಂದ್ರೆ ನೀ ಏನು ಮಾಡಿದಿ? ಇದದ ನೋಡು, ಹಿಂಗೆ ತೊಗೊಂಡು ಹಿಂಗೆ ಈ ಕಡೆ ಕೈಗೆ ಟ್ರಾನ್ಸ್ಫರ್ ಆಗಬಾರ್ದು. ಹಿಂಗೆ ತೊಗೊಂಡು ಹಿಂಗೆ ಹಾಕಿಬಿಡೋದು. ಅದು ಈಸಿ. ನೀರು ಹಚ್ಚಿ, ಸ್ವಲ್ಪ ನೀರು ತೊಗೊಂಡು ಹಚ್ಚು. ಆಮೇಲೆ ಹಂಚು ಕೈಗೆ ಜಾಸ್ತಿ ಹತ್ತಿರ್ತದ, ಹುಷಾರಿರ್ಬೇಕು. ನೋಡಿ ನೀರುತ್ತೆ ಇಲ್ಲ, ಹಿಂಗೆ ಚಿಮ್ಕಿಸೋದು ಜಸ್ಟ್ ಹಿಂಗೆ. ಇಲ್ಲಿ ಲಕ್ಷ ಇರಬೇಕು. ಇಂಥಲ್ಲೇ ಹತ್ತಿ ಬಿಡ್ತದೆ ಕೈಯ. ಲಕ್ಷ ಇರಬೇಕು. ಜೋರಿಟ್ಟು ಮಾಡಿಗ. ಆಮೇಲೆ ಖರೇನ ನಮ್ಮ ಹಳ್ಳಿ ಒಳಗೆಲ್ಲ ರೀ ಒಂದು ಸಣ್ಣ ಸಣ್ಣ 6, 7, 8 ವರ್ಷದ ಮಕ್ಕಳು ಸತೇಕ ಮಾಡ್ತಿರ್ತಾರೆ. ಅವ್ರಿಗೆ ಅವಾಗೇ ಅಷ್ಟು ಅಂದ್ರೆ ದಿನನಿತ್ಯದ ಕೆಲಸಗಳು ಅವ್ರಿಗೆ ಏನೂ ಟಫ್ ಅನ್ಸಂಗಿಲ್ಲ. ನಮ್ಮ ಮಕ್ಕಳಿಗೆಲ್ಲ ನಾವು ಅವನ್ನ ಕೊಟ್ಟರಂಗಿಲ್ಲ. ಬರೀ ಓದಿನ ಒಳಗೆ ಮತ್ತು ಬೇರೆ ಆ್ಯಕ್ಟಿವಿಟೀಸ್ ಒಳಗೆ ಅವ್ರನ್ನ ತೊಡಗಿಸಿರ್ತೀವಿ. ಹೀಗಾಗಿ ಈ ವಿದ್ಯೆಯನ್ನು ಇಷ್ಟು ದೊಡ್ಡವ್ರು ಆದಮೇಲೆ ಕಲಿಸೋದು ಹತ್ತದ ನೋಡ್ರಿ. ಅದನ್ನು ಹೊಳಿಸಾಕ ಎಲ್ಲಿ ಹಿಡಿಲಿತ್ತೇಮ್ಮ? ನೀಡಿ. ಹಿಟ್ಟು ಹಚ್ಕೊಂಡು ಮಾಡ್ಬೇಕಾ ಇದನ್ನು? ಹಿಂಗೆ ಒತ್ತಿದ್ರೆ ಮತ್ತೆ ಇಲ್ಲಡಲಿ ಇದದ ಇಲ್ಲ. ಹಿಟ್ಟು ಹಚ್ಚಲಾರ್ದೆ ಹಿಂಗೆ ಮಾಡ್ಕೊಂಡ್ರಿ ಇಲ್ಲ ಇಲ್ಲ ಮತ್ತೆ ಕಲ್ಕೊಳ್ಳೋದಿರ್ತದೆ. ಹಿಂಗೆ ತಗೊಂಡು ಕೈಯಾಗಿ ಇಟ್ಕೊಂಡು ತಿರ್ಗಿಸ್ಕೊತ ತಿಂದಿರ್ಬೇಕು. ಈಗ ಇಲ್ಲಿ ಇದನ್ನು ಮೊದಲಾಗಿ ಇಟ್ಟು ಕಲಿಸೋದೀನಿ. ಇದನ್ನು ಕಲಿಸ್ಬಿಟ್ಟು ಆಯಿತಾ? ಮಾಡಿ ನೋಡು ಸಣ್ಣ ಇಟ್ಟು. ವೆರಿ ಗುಡ್. ಆಗಳಕ್ಕಿನ ಬೆಟ್ರ್. ಹೋಗಿ ಹಿಂಗೆ. ಆಮೇಲೆ ತಿರ್ಗಿಸ್ಲಿಕ್ಕೆ ಕಂಫರ್ಟಬಲ್ ಇರಲಿಲ್ಲ ಅಂದ್ರೆ ಮತ್ತೆ ಹಿಂಗೆ ಮಾಡಿ ಹಿಟ್ಟು ತೊಗೋಬೇಕು. ಈ ಹಿಟ್ಟು ಹಿಂಗೆ ಮಾಡ್ಕೊ. ಈಗ ಹಂಗೆ ಮಾಡ್ತಿರ್ತೀರ. ಈಗ ಹಿಟ್ಟು ತೊಗೋ ಹಿಂಗೆ. ಇದೆಲ್ಲ ಹಾರಿಸ್ಬಾರ್ದು. ಇದನ್ನ ತೊಗೋಬೇಕು. ಇದು ಕೆಳಗೆ ಬೀಳ್ತಿರ್ತದ. ಇದನ್ನ ಏನತ್ತಲ್ಲ ಈ ಕಡೆ ತಗೋಬೇಕು ಆದಷ್ಟು. ಗುಡ್. ಈಗ ಆಗಳಕ್ಕಿಂತ 2ನೇ ಬೆಟ್ರ್ ಆತಲ್ಲ ಬರ್ತದೆ. ಡೈಲಿ 2 ಮಾಡ. ನೀ 2 ಕೈಲೇ ಮಾಡ್ಲಿಕ್ಕೆ ಹೋಗ್ಬೇಡ. ಪ್ರಾಕ್ಟೀಸ್ ಆಗಿನ ಬರ್ತದೆ. ಒಂದೇ ಕೈಲಿ ಬಿಡಿ ಮೊದಲು. ಗುಡ್. ವೆಲ್ ಡನ್. ಇದೇ ಮೇನ್. ಹಸಿವೆ ಆದಾಗ ಹೊರಗೆ ಹೋಗಿ ತಿನ್ಬಾರ್ದು. ಇದು ಮಾಡ್ಬೇಕು ಸ್ವಂತ. 2 ಬಕ್ರಿ ಮಾಡ್ಕೊಳ್ಳೋದದ, ಮೊಟ್ಟಿಗೆ ಮಾಡ್ಕೊಳ್ಳೋದದ, ತಿನ್ನು. ಅದು ಬೇಡ, ಅದು ಬೇಡ. ಈಗಿನ ಜಗತ್ತಿನ ಸ್ಥಳಕ್ಕೆ ಆಗಬೇಡ. ವಿದ್ಯೆ ಅಭ್ಯಾಸದೊಳಗತ್ತ ಈಗಿನ ಜಗತ್ತು. ಮಸ್ತ್ ಮಾಡಿದ್ ನೋಡ್ರಿ. ಏನ್ರಿ ಬಾಬಾಯಿ ಬಡಿದ ಎಲ್ಲರಿಗೂ ಬರ್ತದೆ. ನೋಡ್ಬರಿ ಮಸ್ತಾಗದ್ದಿ. ಈಗ ನೋಡಿ ಇದನ್ನ ಹಿಂಗೆ ತಗೋತಿಲ್ಲಪ್ಪಿ. ಹಿಂಗೆ ತಗೊಂಡು ಈ ಕೈ ಇಲ್ಲಿ ಈ ಕೈ ಇಲ್ಲ, ಈ ಕೈ ಒಟ್ಟ ಇಲ್ಲ ನೋಡಿ. ಇದನ್ನ ನೋಡಿ ಇದೇ ಕೈಯಾಗೆ ತಗೊಳ್ಳೋದು. ಹಿಂಗೆ ಇದೇ ಕೈಯಾಗೆ ಏನು ಹಿಂಗೆ ಇಲ್ಲೇ ತಗೋ. ಈ ಕೈ ಸಂಬಂಧ ಇಲ್ಲ, ಸುಮ್ಮನೆ ಹೆಲ್ಪಿಗಿದು. ಹಾಕು. ಸ್ಲೋಲಿ ಹಾಕ. ಅವಸರು ಮಾಡಬೇಡಿ. ಅವಸರು ಮಾಡಿದ್ರೆ ಗದ್ಲು ಹಿಡಿಸ್ತಿ. ವೆರಿ ಗುಡ್. ವೆಲ್ ಡನ್. ನೋಡ್ರಿ ಈಗ ಆಗಾಳಿಗಿಂತ ಅಂದ್ರೆ ಮೊದಲನೇ ಭಕ್ರಿಗಿಂತ 2ನೇ ಭಕ್ರಿ ಬೆಟ್ರು. ಅದ್ರ ಹಿಟ್ಟು ಒಂಚೂರು ಜಾಸ್ತಿ ಕೊಟ್ಟಿದ್ದೆ ನಾನು. ಈಗ ಕಲೀಲಿಕ್ಕೆ ತರಲ್ರಿ. ಅದಕ್ಕೆ ಮೊದಲು ಅದ್ರ ಗ್ರಿಪ್ ಸಿಗಬೇಕು. ಆಮೇಲೆ ಅವ್ರಿಗೆ ಗೊತ್ತಾಗ್ಬಿಡ್ತದ ತೆಳ್ಳಗೆ ದಪ್ಪ ಹೆಂಗೆ ಮಾಡಬೇಕು ನಾನು ಅಂಥೇಳಿ. ಅದಕ್ಕೆ ಮೊದಲು ಅದ್ರ ಗ್ರಿಪ್ ಸಿಗುವವರೆಗೂ ಏನದ ಸ್ವಲ್ಪ ಹೆಲ್ಪ್ ಮಾಡೋದು. ಆಮೇಲೆ ತಾವ ಮಾಡ್ತಾರೆ, ಅದನ್ನೂ ನೋಡೋಣಂತ ಹೆಂಗೆ ಮಾಡ್ತಾರೆ ಅಂಥೇಳಿ. ಈಗ ಇಬ್ಬರು 2 ಭಕ್ರಿ ಟ್ರೈ ಮಾಡಿದರು. ಆಕಿ ಫಸ್ಟ್ದಕ್ಕಿ 1ನೇ ಭಕ್ರಿ ಒಂಚೂರು ಸ್ವಲ್ಪ ಎಲ್ಲ ದಂಡಿ ಕಟ್ಟಾಗಿತ್ತು. 2ನೇದ್ದು ಕರೆಕ್ಟ್ ಬಂತು. ಇನ್ನು ಈಕಿಂದ ನೋಡೋಣ್ರಿ.
ಭಕ್ರಿ ಫಸ್ಟ್ ಕಲಿಬೇಕಾದ್ರೆ ಚೆಂದಾಗಿ ಹಿಟ್ಟು ಚಲೋ ಇರ್ಬೇಕ್ರಿ, ಸಣ್ಣ ಒಂಚೂರು. ಆಮೇಲೆ ಜಿಗಿ ಹಾಕ್ಕೋಬೇಕು, ಚೆಂದಾಗಿ ಕಲಿಸ್ಕೋಬೇಕು. ಇವು ಎರಡು ಕರೆಕ್ಟ್ ಇದ್ದು ಅಂತಂದ್ರೆ ಮತ್ತು ಭಕ್ರಿ ಮಾಡ್ಲಿಕ್ಕೆ ಕಲಿಯೋರಿಗೆ ಭಾಳ ಸರಳ ಆಗ್ತದೆ. ಅದಕ್ಕಿಂತ ಈಕಿಗೆ ಅದೇನು ಹಿಟ್ಟು ನಾವು ಹಚ್ಕೊಳ್ಳಿಕ್ಕೆ ಇಟ್ಟಿರ್ತೀವಲ್ಲ ಅದನ್ನೇ ಚೆಂದಾಗಿ ನಾದ್ಕೋ, ನೀನೇ ನಾದ್ಕೋ ಅಂತ ಹೇಳಿದೆ. ತಾನೇ ನಾದ್ಕೊಂಡು ಅದನ್ನು ಭಕ್ರಿ ಮಾಡ್ಲಿತ್ತಾಳೆ. 2 ಭಕ್ರಿ ಮಾಡ್ತಾಳ್ರಿ. ಇದ್ರಾಗ ಈಕಿ ಹೆಂಗೆ ಮಾಡ್ತಾಳೆ ಅನ್ನೋದನ್ನು ನೋಡೋಣಂತ. ಲರ್ನರ್ಸಿಗೆ ಒಂದು ಯೂಸ್ ಆಗ್ತದೆ ಅಂತ ತಿಳ್ಕೊಂಡು ನಾನು ವಿಡಿಯೋ ಮಾಡೀನಿ ನೋಡ್ರಿ. ದೊಡ್ಡದು ಮಾಡ್ತೀವಿ ಒಮ್ಮೆ 2 ಮಾಡಿಬಿಟ್ಟು ಇದ್ರಾಗ ಸಣ್ಣ ಸಣ್ಣ 2 ಮಾಡ. ಭಾಳ ಹಿಟ್ಟು ಹಚ್ಬೇಡ. ಆಮೇಲೆ ಈ ಕಡೆ ದಂಡಿಗೆ ಭಾಳ ಹಚ್ಕೋಬಾರ್ದಪ್ಪಿ, ಸಿಡಿತದ ಈ ಕಡೆ ಸೈಡ್ ಎಲ್ಲ. ಆದಷ್ಟು ಫಸ್ಟಿಗೆ ಅಷ್ಟೇ ಕೈಗೆ ಹತ್ತಿರ್ತದ, ಹಂಚು ಹುಷಾರಿರ್ಬೇಕು. ಫಸ್ಟ್ ಹಚ್ಕೊಳ್ಳೋದು ಭಾಳ ಪಿ, ಪ್ರೆಷರ್ ಹಾಕ್ಬೇಡ. ಆವಾಜು ಕರೆಕ್ಟ್ ಅದ, ಶಬ್ದ ಕರೆಕ್ಟ್ ಅದ. ನೀನು ಆದ್ರೆ ಉಲ್ಟಾ ಹಿಡಿತೀರ್ತೀನಿ. ಇದನ್ನ ಹಿಂಗೆ ಇದು ಹಿಂಗೆ ಉಲ್ಟಾ ಹಿಂಗೆ ತಿರುಗಿಸ್ತಿರ್ತೀವಲ್ಲಪ್ಪಿ, ಲೆಫ್ಟ್ ಟು ರೈಟ್ ಹಾಕು. ಅಂದ್ರೆ ನಮ್ಗೆ ಅದೇ ರೂಢಿ ಇರ್ತದಲ್ಲ ಪ್ರದಕ್ಷಿಣೆಯನ್ನು ಏನೇ ಮಾಡ್ಬೇಕಾದ್ರೆ ಲೆಫ್ಟ್ ಟು ರೈಟ್ ಈಗ ಉಲ್ಟಾ ಅದೇ ರೂಢಿ ಅದ. ಹಿಂಗ ಲೆಫ್ಟ್ ಇಂದ ರೈಟ್ ಅಲ್ಲ. 1 2 3 1 2 3. ಈಗ ತಿರ್ಗಾಗಲ್ಲ, ತಿರುಗ್ಲಾರ್ದ ಪೊಸಿಷನ್ನಾಗ ನಾವೇನು ಮಾಡ್ಬೇಕು ಗೊತ್ತಾಗ್ತದೆ ನಮ್ಗೆ. ಇದ್ರ ಕೆಳಗೆ ಹಿಟ್ಟು ಭಾಳ ಇರ್ತದೆ, ಒಂದು ಹಿಟ್ಟೇ ಇರೋದಿಲ್ಲ ಒಂದು. ಈಗ ಆಮೇಲೆ ಇದು ಗಟ್ಟಿಯಾಗಿದಪ್ಪಿ, ಇದು ಕಲಸ್ಕೊಳ್ಳಿ ಗಟ್ಟಿಯಾಗಿದೆ. ಅದಕ್ಕೆ ಹಿಂಗಾಗುತ್ತೆ. ಇದರಿಂದ ಸ್ವಲ್ಪ ಪ್ರೆಷರ್ ಹಾಕಿ ಹಿಂಗೆ 1 2 3 1 2 3 ವೆರಿ ಗುಡ್. ಈಗ ಹಾಕಿ ಕಲಿತೀವಿ ನೋಡಿ. ಈಗ ಅದನ್ನ ಹಾಕಿ ಸಾಕು. ನೋಡಿ ಇಷ್ಟು ಬಂದ್ರೆ ಸಾಕು. ಇದು ಮಸ್ತ್ ಇದೆ. 4 ದಿವ್ಸನೇ 4 ಡೇಸ್ನೇ ಕಲಿತಿ ನೀನು. ಇಲ್ಲವೇ ಇಲ್ಲಿದು ಇದು ನೋಡ್ರಿ. ಭಾಳ ಮಂದಿ ಕೇಳ್ತಿದ್ರಿ ಯಾವ್ದಾರೆ ಒಂದೊಂದು ಡ್ರೆಸ್ ಒಬ್ಬೊಬ್ರಿಗೆ ಇಷ್ಟ ಆಗಿರ್ತಾವ, ಇದು ಎಲ್ಲಿ ತೊಗೊಂಡ್ರಿ, ಅದ್ರ ಲಿಂಕ್ ಶೇರ್ ಮಾಡಿರಿ ಅಂತ ಹೇಳಿ ಕೇಳ್ತಿದ್ರಿ. ಹಾಗಾಗಿ ಇದು ಫ್ಲಿಪ್ಕಾರ್ಟ್ನಾಗ ನನ್ನ ಮಗಳು ತರ್ಸ್ಯಾಳ. 420 ರೂಪೀಸ್. ಕ್ವಾಲಿಟಿ ಮಾತ್ರ ಸೂಪರಾಗಿ ಅದ. 2 ಟಾಪ್, 1 ಬಾಟಮ್ ಮತ್ತು ವೇಲ್ ಕೂಡ ಅದ, ದುಪ್ಪಟ್ಟ ಭಾಳ ಚಂದ ಅದ ರೀ, ಕಂಫರ್ಟ್ ಅದ. ನೋಡ್ರಿ, ನಾ ಲಿಂಕು ಶೇರ್ ಮಾಡಿರ್ತೀನಿ, ಯಾರು ಬೇಕಾದವರು ಬೈ ಮಾಡ್ಬೋದು. ಇದು ಫ್ಲಿಪ್ಕಾರ್ಟ್ನಾಗ ತರಿಸ್ಯದ. ಇದ್ರ ಲಿಂಕು ಶೇರ್ ಮಾಡಿರ್ತೀನಿ ನೋಡ್ರಿ. ಚಂದದ 2 ಟಾಪ್ಸ್ ಬರ್ತಾವೆ ನೋಡ್ರಿ. ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ಚೂಸ್ ಮಾಡ್ಕೋಬೋದು. ಇವೆರಡು ಕಲರ್ ಮಾತ್ರ ಸೂಪರಾಗಿ ಅವ. ವೈಟ್ ಅಂದ್ರೆ ವೈಟ್ ಒಳಗೆ ಚಂದ ವೈಟ್ ಅದ ಒಂದು, ಇನ್ನೂ ಒಂದು ನೀವಿ ಬ್ಲೂ ಕಲರ್. 2 ಕಲರ್ಸ್ ಅವ ನೋಡ್ರಿ. ನನ್ನ ಮಗಳು ಹಾಕ್ಕೊಂಡಾಳ, ಇವತ್ತು ಹಾಕ್ಕೊಂಡಿದ್ಲಕ್ಕಿ. ಹೆಂಗೂ ನಿಂದ್ರವಾ ಒಂಚೂರು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ತಿಳ್ಕೊಂಡು ಹಂಗೆ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ. ಇದ್ರದ್ದು ಲಿಂಕು ಶೇರ್ ಮಾಡಿರ್ತೀನಿ, ನೀವು ಇದ್ರೊಳಗೆ ಬೈ ಮಾಡ್ಬೋದು. ಮತ್ತು ಇನ್ನೂ ಒಂದು, ಇದು ಯಾವುದೇ ಥರದ ಪೇಯ್ಡ್ ಪ್ರಮೋಷನ್ ಅಲ್ರಿ. ಯಾಕಂದ್ರೆ ಆನ್ಲೈನ್ ಭಾಳ ಮಂದಿ ನಮ್ಗೆ ಕಮೆಂಟ್ ಮಾಡಿರ್ತೀರಿ, ಆನ್ಲೈನೇ ತರಿಸಿದ್ರೆ ಹೆಂಗೆ ಬರ್ತದೋ ಏನು ಅಂತ ನಿಮ್ಮ ಮನಸ್ಸೊಳಗೂ ಇರ್ತದಲ್ಲ. ಅದಕ್ಕೆ ನಾ ತೊಗೊಂಡಿದ್ದನ್ನು ಹೇಳಿದ್ರೆ ನಿಮಗೂ ಉಪಯೋಗ ಆಗ್ತದೆ ಅಂತ ಹೇಳಿ ಅಪ್ಲೋಡ್ ಮಾಡೀನಿ ನೋಡ್ರಿ. ಎಸ್ ತಗೋ. ಸ್ವಲ್ಪ ಆ ಕಡೆ ಕೈ, ಸ್ವಲ್ಪ ಆ ಕಡೆ ಕೈ ಹೋಗ್ಕೊಂಡು ಈ ಕಡೆ ತಗೊಂಡು ಗುಡ್, ವೆಲ್ ಡನ್. ಓರಿ ಬೋರ್ ನಮಸ್ಕಾರ ಮಾಡ್ತೀನಿ. ನಾನು ಮಾಡಿ ಸಾಕೇನು ವಿಡಿಯೋ ಮಾಡಿದೊಂದು ಮತ್ತೆ ಹಿಂದೂ 2 ಮಾಡೇನಿಲ್ಲ. ಮುಟ್ಟಿಗೆ ಹಾಕ್ಲಿ. ಅದು ಕರೆಕ್ಟ್ ಒಂದು ಎಷ್ಟು ಕೈ ತೆಗಿಸಿ.
ನಿಂದ್ರೆ ಬಿರ್ಸಾಗ್ಯದನ ಹಾಂ ಹಂಗೆ ತಿರ್ಗಂಗಿಲ್ಲ ಮೇಲೆ ಹಾಂ ಹೋಗ್ಬರ್ರಿ ಸಾಕಷ್ಟು ಹಾಂ ಇಲ್ಲ ಇದನ್ನ ಹಾಂ ಒರೆಸ್ಕೊಂಡು ಕೆಳಗದ್ರ ಬರ್ದು ಕೆಳಗೆ ಹಾಂ ಹಿಂಗೆ ಒರೆಸ್ಬೇಕದು ಹಿಟ್ಟು ಹಾಕಿ ಈಗ ವಾಪಸ್ ಹಿಂಗೆ ಹಾಕ್ಬೇಕಲ್ಲ? ಹಾಂ ಹಂಗೆ ಯಾಕೆ ಸೌಕಾಶ ಗಡ್ಬಡಿ ಮಾಡ್ತಾರೆ ಒಟ್ಟು ನನ್ನ ಪಟ ಪಟ ಮಾಡ್ಬಿಡಕ್ಕೆ ಇಚ್ಛೆ ಆದ್ರೆ ಏನು ಹಿಂಗೆ ಸೀಡಬಾರ್ದು ಅಂದ್ರೆ ನಾನು ಏನು ಮಾಡೋಕೆ ಗೊತ್ತೇನೆ ಇಲ್ಲಿ ಹೊಡಿಬಾರ್ದಪ್ಪಿ ಇಲ್ಲೇ ಬರ್ತದೆ ಅದಾಗ ಒಂಚೂರು 2 ಬಾರ್ ಹಿಂಗೆ ಇಷ್ಟು ನೋಡಿ ಹಿಂಗೆ 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 ನೀರು ಹಚ್ಚು ಸೊಕಾಶ ಹಚ್ಚು ಒಂದು ಸ್ವಲ್ಪ ಹಚ್ಚಿರ ಇನ್ನೊಂದು ಸ್ವಲ್ಪ ಭಾಳ ರಾಡ್ರಾಡ ಮತ್ತು ಹಸಿ ಬಿಸಿ ಆದಂಗೆ ಆಗ್ತಾವ ಆ್ಯಕ್ಚುಲಿ ನೀವು ಅರ್ಬಿ ತೊಗೊಂಬಿಡಂತ ಒಂದು ಅರ್ಬಿಲಿ ಹಚ್ಚಾಕಂತ್ರಿ ಡೈಲಿ ಒಂದು 2 ಮಾಡಿರಿ ಡೈಲಿ 2 ಮಾಡಿದ್ರು ಸಾಕು ಈಗ ನೋಡಿ ಅಂದರು ಒಂದು ಫಸ್ಟ್ ಟೈಮ್ ಅಂದರೆ ಬೆಸ್ಟ್ ಅಲ್ಲನ ನಾನು ಈಗ ನೀವಿಬ್ಬರು ಚಪಾತಿ ಮಸ್ತ್ ಮಾಡ್ತೀರಿ ಬಕ್ರಿದು ಹಾಂ ಅದರಲ್ಲೇನೆ ಹಾಕ್ನಿ ಕೈಲೇ ಹಾಕ್ಬೇಡ್ರಿ ನನಗೆ ರೂಢಿ ಇದಂತ ಹಾಕ್ತೀನಿ ನೀವು ಅದಕ್ಕೆ ಕೈಲಿ ಒಟ್ಟ ಕೈ ಸುಟ್ಕೋತೀರಿ ನೋಡಿ ಇಲ್ಲ ಅಂದ್ರೆ ನಿಲ್ ಆಗ್ತದೆ ನಿಲ್ ಹಂಗೆ ಉಬ್ಬಂಗಿಲ್ಲಪ್ಪಿ ಇದು ಉಬ್ಬುದು ಯಾವಾಗ ಗೊತ್ತೇನ ಈಗ ಒಂದು ಸರಿ ನೀನು ತಿರುವಿ ಹಾಕಿದಿ ಈಗೇನು ವಾಪಸ್ ನಾವು ತಿರುವಿ ಹಾಕ್ತೀವಿ ಅವಾಗ ಉಬ್ಬುತ್ತದೆ ಹಿಂಗೂ ಉಬ್ತದೆ ಅದು ಬರ್ತದೆ ಈಗ ತಿರುವಾಕ್ಲಿ ನಿಂದ್ರ ಆಗಲಿ ಬಾ ಹಾಕಿ ಬಾ ಈಗ ಒತ್ತಿದ್ದಿಲ್ಲ ಹಂಗೆ ಉಬ್ತದೆ ನೋಡಿ ಹೆಂಗೆ ಬಂತು ವೆರಿ ಗುಡ್ ಗರ್ಲ್ ವೆರಿ ಗುಡ್ ಗರ್ಲ್ ಜೋರೈತಪ್ಪ ಜೋರೈತಪ್ಪ ಭಾರಿ ಸಾಕಿನ ಬರ್ತದ ನೀವು ಮಾಡಿದ ಭಕ್ರಿ ನವ್ಯ ನೈನಾಸ್ ಭಕ್ರಿ ಇವನು ಏನು ಮಾಡ್ತೀರಿ ಸ್ವಲ್ಪ ದಪ್ಪಾಗ್ಯಾವ ತಿಂತೀರಿ ಹೆಂಗೆ ಅಂತ ಕೇಳ್ತಿರ್ತೀರಿ ಒಬ್ಬೊಬ್ರು ಇವನೇನದ ನಾವು ಮಧ್ಯಾಹ್ನ ಹೊತ್ನ್ಯಾಗ ಬಕ್ರಿ ಉಪ್ಪಿಟ್ಟು ಮಾಡಿಬಿಡ್ತೀವಿ ಎಸ್ ಮಸ್ತಾಗ್ಯಾವಲ್ಲ ಅಂದರು ಸೂಪರ್ ಚಲೋ ಮಾಡಿರಿ ಇದು ಕೊಟ್ಟಿದ್ರಮ್ಮ ಅಜ್ಜಿ ಕಡೆ ಈಗ ಅವ್ರ ಕಡೆನೇ ತೊಗೊಳೈತಿಲ್ಲ ಅಬ್ಬ ಭಾಳ ಅವ್ರ ಕಡೆನೇ ತೊಗೋತೀನಿ ಹೌದವ್ರು ಚಲೋ ಮಾಡಿದ್ರು ಯಾಕಂದ್ರೆ ಇವು ಸಣ್ಣ ಇರ್ತಾವ ಖರೇಪಿ ಇವ್ ನೀನದ ಭಾಳ ಹುರ್ಕೋಬಾರ್ದಪ್ಪಿ ರೋಸ್ ಹೆಂಗ್ರ ಹುಡ್ದವ್ರ ಗತಿನೇ ಬಿಟ್ಟಿರ್ತಾವ ಆಮೇಲೆ ನೀರೊಂದು ಸ್ವಲ್ಪ ಹಾಕ್ಬೇಕು ನೋಡಿ ಈ ಭಾಳ ಮಂದಿ ಇಂಥವು ಇದು ಮಾಡಂಗಿಲ್ಲ ಏನು ಶಾವಿಗೆ ಉಪ್ಪಿಟ್ಟು ಇಷ್ಟು ಹೇಳಿದ್ದು ಯಾರು ಮಾಡಂಗಿಲ್ಲ ಅಂದ್ರೆ ಹುಡುಗರು ಭಾಳ ಅಂದ್ರೆ ಇದನ್ನ ಲೈಕ್ ಮಾಡ್ತಿರ್ತಾರಲ್ಲ ಮ್ಯಾಗಿ ನೀ ಹೆಂಗೆ ತಿಂದಿರ್ಬೇಕೊತ್ತು ಕೊತ್ತಂಬರಿ ಆಮೇಲೆ ಇದ್ರೊಳಗೆ ನೋಡಕ್ಕೆ ಉಳ್ಳಾಗಡ್ಡಿ ಹಸಿ ಮೆಣಸಿನಕಾಯಿ ಇಷ್ಟು ಕೊತ್ತಂಬರಿ ಮತ್ತು ಒಠಾಣಿ ಒಂದಿಷ್ಟು ಒಠಾಣಿ ಇಲ್ಲಿ ಇಟ್ಬಿಡ್ಲೆ ಇಷ್ಟು ಒಠಾಣಿ ಇಷ್ಟು ಐಟಮ್ಸ್ ಹಾಕಿರ್ತೀನಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೆ ಏನಂದ್ರೆ ಶಾವಿಗೆ ಉಪ್ಪಿಟ್ಟಿಗತ್ತಿ ಉಳ್ಳಾಗಡ್ಡಿ ಇದ್ರೆ ಟೇಸ್ಟ್ ಹೌದಿಲ್ಲ ಈಗೇನು ಉಳ್ಳಾಗಡ್ಡಿ ಇದು ಬಿಡುದೆಲ್ಲ ಮುಗಿದದಲ್ಲ ಮುಗಿದಲ್ಲ ಚಾತುರ್ಮಾಸ ಮುಗಿತು ಆದ್ರೆ ಏನು ಬರೀ ಶುಕ್ರವಾರ ಗುರುವಾರ ಒಂದಿಷ್ಟು ವಾರಗಳು ನಮ್ಮ ಅವ್ವ ನೋಡಿ ಅಂದ್ರೆ ಶುಕ್ರವಾರ ಪಪ್ಪ ನೀನು ಇದನ್ನು ಗ್ರೀನ್ ಬಗ್ಗೆ ಏನು ಆರಾಮಿದ್ದಾವಾಗ ನಡೆಸುವ ಇದೆ ನಿಮಗೆ ಮಾಡಿ ಕೊಡಬೇಕಾಗಿ ಇದ್ರಾಗ ಎನರ್ಜಿ ಇರ್ತದೆ ಅಲ್ಲ ಏನು ಈ ಸದ್ಯಕ್ಕೆ ಎನರ್ಜಿ ಇದ್ರಾಗೆ ಹಸಿದು ತಿನ್ಬೇಕಪ್ಪಿ ಜಾಸ್ತಿ ಹಸಿ ಒಂದಿಷ್ಟು ಉದ್ದ ಇಟ್ಕೊಂಡ್ರೆ ಒಂದಿಷ್ಟು ಹಿಂಗೆ ಸಾಕಾಗೇ ಬಿಡಿ ಅಮ್ಮ ನಾಳೆ ಇದು ಮಾಡ
ರವದ ದೋಸೆ ಸಣ್ಣ ಹಾ ನಾಳೆ ಮತ್ತು ಸ್ವಾಮಿಗಳು ಬರ್ತಾರಲ್ಲ ಹೋಗ್ಬೇಕಾಗಿಲ್ಲ. ಹಾ ಹೌದಲ್ಲ ಬೇಕಾದ್ರೆ ನೀನು ಸಾಯಂಕಾಲ ಮಾಡ್ಕೊಡ್ತೀನಿ ತಗೋ. ಹಸಿವೆ ಆದ್ರೆ ಸಾಯಂಕಾಲ ಊಟ ಲೇಟ್ ಆತಂದ್ರೆ ಹಸಿವೆ ಇರಂಗಿಲ್ಲ. ನೋಡೋಣ ಮತ್ತೆ ಏನು ಸ್ಪೆಷಲ್ ಮಾಡ್ತೀನಿ ಆಯ್ತಾ. ಈ ಪಾನಿಪುರಿನ ಮಾಡ್ತೀನಿ ಅಂತ ಹೇಳಿ ನಮ್ಮ ಕಡೆ ಚರೋಟ್ ರವ ತರಿಸ್ಕೊಂಡಿಲ್ಲ. ಈಗ 3 ವಾರ ಆಯ್ತದ ಮಾಡೋಕೆ ಅನ್ಲಿಕ್ಕತ್ತು ಆಗೋವಂತ. ಇಷ್ಟು ಜಸ್ಟ್ ಬಿಸಿ ಮಾಡಿ ತಕ್ಕೋತೀವಿ. ಸ್ವಲ್ಪ ಬಿಸಿ ಮಾಡಿ ತಕೊಂಡ್ಬಿಡು. ಮತ್ತೆ ವಾರದಾಗ 1 ದಿವಸ ಕಂಪ್ಲೀಟ್ 1 ಡೇ ಫುಲ್ ಹಸಿದು. ಫುಲ್ ಹಸಿ ತಿನ್ಬೇಕು. ನೈನಾಗ ಮುಂದೆ ಏನು ಹೇಳ್ತೀನಿ ಗೊತ್ತೇನು? ಯಾಕಂದ್ರೆ ಬರೀ ಅಲ್ಲಿಗೆ ಪ್ಲಾನ್ ಮಾಡ್ಲಿಕ್ಕೆ ತಾವು ಪಟಕ್ನ ಸಕ್ಸಸ್ ಆಗಲಿ ಯಾವ ಪ್ಲಾನ್ಸ್ ಈ ಮಂಡೇ ಅಥವಾ ಟ್ಯೂಸ್ಡೇ ಮಾಡೋಣ. ಮಂಡೇ ಮಾಡ್ಬೇಕಪ್ಪಿ. ಮಂಡೇ ಹೆಂಗೂ ಮೊದಲಿಂದ ಎಲ್ಲ ಹಿರಿಯರು ಉಪವಾಸ ಮಾಡ್ಕೊತ ಬಂದಿತ್ತದ. ನಂದು ಅದೇ ಪ್ಲಾನ್ ಅದು. ಮಂಡೇ ಮಾಡ್ಬೇಕು ನೋಡು. ಮಂಡೇ ನಾವ್ ಈ ಕಡೆ ಉಪವಾಸ ಗುರುವಾರ ಮಾಡ್ಬೇಕು. ನಾವೇ ಹೆಂಗೂ ನಾವು ಗುರುವಾರ ಉಪವಾಸ ಮಾಡತ್ತಿರ್ತೀವಿ. ಒಪ್ಪತ್ತು ಗುರುವಾರ ಮಾಡ್ಬೇಕು ನೋಡು. ಹೌದಿಲ್ಲ? ಇಲ್ಲಾಂದ್ರೆ ಸೋಮವಾರ ಕುಲ್ದೇವ್ರ ವಾರ ಆಗ್ತದೆ. ಅವತ್ತಿನ ದಿವಸ ಮಾಡಿದ್ರೆ ನಡೀತದ. ಮತ್ತು ನಾನು ಮಂಗಳವಾರ ಉಪವಾಸ ಹಿಡಿದಿಲ್ಲ. ನಾವು ದರ್ಶನ ಸ್ವಲ್ಪ ಬೆಚ್ಚ ಮಾಡ್ಕೊಂಡ್ರೆ ಈಗ ಪುಟಾಣಿ ಸಾಯಂಕಾಲ ಏನಾಗಿತ್ತು ನಿಮ್ಮ ಮನೆಯಲ್ಲಿ? ಭಾಳ ಮಂದಿ ಸಾಯಂಕಾಲ ಟಿಫಿನ್ ಏನು ಮಾಡ್ತೀವಿ ಅಂತ ಕೇಳ್ತಿರ್ತಾರೆ. ಹೌದಿಲ್ಲ? ಏನು ಮಾಡ್ತೀವಿ? ಅವಲಕ್ಕಿ ಸೂಸ್ಲ, ಚುನುಮುರಿ ಸೂಸ್ಲ, ಉಪ್ಪಿಟ್ಟು, ಸಣ್ಣ ಉಪ್ಪಿಟ್ಟು, ದೊಡ್ಡ ಉಪ್ಪಿಟ್ಟು. ಈಗ ಅವೆಲ್ಲ ಬಿಟ್ಟು ಜವೆ ಗೋಧಿ ಉಪ್ಪಿಟ್ಟು ಹಿಡಿದೀನಿ. ಆದರೂ ಮೊನ್ನೆ ಒಂದಿಷ್ಟು ಪ್ರಶ್ನೆಗಳು ಬಂದಿದ್ದು. ಜವೆ ಗೋಧಿ ರವೆ ಎಲ್ಲಿ ಸಿಗ್ತದ ಬೆಂಗಳೂರಾಗಂತ. ನನಗೆ ಬೆಂಗಳೂರು ಅಲ್ಲ, ಆಲ್ಮೋಸ್ಟ್ ಅಂಗಡಿಯಾಗೆಲ್ಲ ಸಿಗ್ತದ್ರಿ. ಜವೆ ಗೋಧಿ ರವೆ ಕೂಡ ಅಂದ್ರೆ ಸಿಗ್ತದ. ನಮ್ಮ ಬಿಜಾಪುರ್ನಾಗಂತೂ ಸಿಗ್ತದ, ಬೆಂಗಳೂರಾಗೂ ಸಿಗ್ತದೆ. ಅಲ್ಲಿ ಮತ್ತೆ ಎಲ್ಲ ಸಿಗತ್ತೆ. ಎಲ್ಲ ಕಡೆ ಎಲ್ಲಾನು ಸಿಗ್ತಾವ. ಈಗ ಅಷ್ಟೇ ನೀವು ಕಂಡು ಹಿಡಿಬೇಕು ಅಷ್ಟೇ. ಮಾಲ್ನಾಗ ಸಿಗ್ತಾವಲ್ಲ. ಮಾಲ್ನಾಗ ಸಿಗ್ತಾವ. ಮಸಾಲೆ ಪುಡಿ ನೀವು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು 10 ನಿಮಿಷ ಬಿಟ್ಟು ತೆಗೆದು ನೋಡಿದ್ರೆ ಸೂಪರ್ ಟೇಸ್ಟಿ ಶಾವ್ಗಿ ಉಪ್ಪಿಟ್ಟು ರೆಡಿ ಆಗ್ತದೆ. ನೋಡ್ರಿ ಎಂಥ ಮಸ್ತ್ ಆಗ್ಯದ. ನೋಡ್ಲಿಕ್ಕತ್ರೆ ಅನಿಸ್ತದ. ಖರೇನೆ ಹೇಳ್ತೀನಿ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು. ಶಾವ್ಗಿ ಉಪ್ಪಿಟ್ಟು ಮಾಡೋದು ಅಂದ್ರೆ ಹಪ್ಪಿದ್ದದ್ದು ಮಾಡ್ತೀರಿ. ಇದನ್ನು ಒಮ್ಮೆ ಮಾಡಿ ನೋಡ್ರಿ, ಎಷ್ಟು ಮಸ್ತ್ ಆಗ್ತದೆ. ಭಾಳ ಟೇಸ್ಟ್ ಆಗ್ತದೆ. ಎಲ್ಲರೂ ಲೈಕ್ ಮಾಡಿದ್ರು ನಮ್ಮ ಮನೆಯೊಳಗೆ. ನಾನು ತಿಂದಿಲ್ಲ, ನಿನ್ನೆ ನಂದು ಉಪವಾಸ ಇತ್ತು. ಹಾಗಾಗಿ ಅವ್ರು 3 ಜನಕ್ಕೆ ಮಾಡಿಕೊಟ್ಟೆ. ಟೇಸ್ಟ್ ಅಂದ್ರೆ ಭಾಳ ಟೇಸ್ಟ್ ಆಗಿದೆ. ಇನ್ನೊಂದು ಸರಿ ಮಾಡು ಅಂತ ಹೇಳಲಿಕ್ಕತ್ತಿದ್ರು. ಅಷ್ಟು ರುಚಿ ಆಗ್ಯದ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. 1 ಬೈಟ್ ಟೇಸ್ಟ್ ನೋಡಿ ಹೆಂಗಾಗಿತ್ತು ಅಂಥೇಳಿ ನೀವು ಕೂಡ ಕಮೆಂಟ್ ಮಾಡೋದು ಮರಿಬೇಡ್ರಿ. ಈಗ ಕಲ್ಯಾಣಿ ಕಾಟನ್ ಟ್ರೆಂಡ್ ಭಾಳ ನಡೆದದ. ಯಾಕೆ ಅಂತಂದ್ರೆ ನೋಡ್ಲಿಕ್ಕೂ ಚಂದ, ಉಡ್ಲಿಕ್ಕೂ ಚಂದ, ಉಟ್ಕೊಂಡ್ಮೇಲೆ ಅಷ್ಟು ಕಂಫರ್ಟ್ ಫೀಲು ಅಷ್ಟು ಚಂದವ. ಅದಕ್ಕೆ ಭಾಳ ಆರ್ಡ್ರಸ್ಸು ಮತ್ತು ರೀಸ್ಟಾಕ್ ಆಗಿದ್ದನ್ನು ಹಾಕಿರ್ತೀನಿ. ಯಾರಿಗೆ ಬೇಕವರು ಆರ್ಡ್ರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಸೀರೆ ಬಗ್ಗೆ 2ನೇ ಮಾತಿಲ್ಲ. ನಿಮಗೆ ಡೌಟು ಬೇಡ, ಹ್ಯಾಂಗೆ ಬರ್ತಾವ್ರಿ ಸೀರೆ ಅಂಥೇಳಿ. ಅಷ್ಟು ಮಸ್ತ್ ಸೀರೆ ಅವ. ಕಂಫರ್ಟ್ ಕಾಟನ್ ಮತ್ತು ನೀರೊಳಗೆ ಹಾಕಿದ್ರು ಏನೂ ಆಗಂಗಿಲ್ಲ. ಕಲರ್ ಫೇಡ್ ಇಲ್ಲ, ಏನೂ ಇಲ್ಲರಿ. ನೀವು
ಪರ್ಚೇಸ್ ಮಾಡಿ ನೆಕ್ಸ್ಟ್ ಹೇಳ್ತಿರಲ್ಲ ನನಗೆ.